back to my YouTube channel. This is Savita here. Today I am teaching few asanas which is very good for osteoarthritis. Osteoarthritis ಅಂದರೆ ಜಾಯಿಂಟ್ ಪೇನ್ ಬರೋದು, ಆಮೇಲೆ ಅದರಲ್ಲಿರುವಂಥ ಫ್ಲೂಯಿಡ್ ಕಡಿಮೆ ಆದಂಗೆ ನಿಮ್ಮ ಮಂಡಿಗಳು ಸರಿತಾ ಹೋಗುತ್ತೆ. ಅದು ಟಚ್ ಆದಾಗ ನಿಮಗೆ ಪೇನ್ ಜಾಸ್ತಿ ಆಗುತ್ತೆ, ವಾಕ್ ಮಾಡೋಕ್ಕಾಗಲ್ಲ, ಕೆಳಗೆ ಕೂತ್ಕೊಂಡ್ರೆ ಏಳಕ್ಕಾಗಲ್ಲ, ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ. ಇದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಮತ್ತು ಫೋರ್ತ್. ಫಸ್ಟ್ ಸೆಕೆಂಡ್ ಥರ್ಡ್ ಬಂತು ಅಂದರೆ ಫೋರ್ತ್ ಹೋಯಿತು ಅಂದರೆ ನಿಮಗೆ ನೀ ರಿಪ್ಲೇಸ್ಮೆಂಟೇ ಇರುತ್ತೆ, ಇನ್ನೇನು ಇರೋದಿಲ್ಲ. ಸೊ ಅದು ಬರದೇ ಅದಕ್ಕೆ ತಡೆಯೋದಕ್ಕೆ ನಾವು ಆಸನಾಸ್ ಮಾಡಬೇಕು, ಮತ್ತು ವಿಟಮಿನ್ ಡಿ ಇರುವಂಥ ಫುಡ್ ತೊಗೋಬೇಕು, ಕ್ಯಾಲ್ಶಿಯಂ ಇರುವಂಥ ಫುಡ್ ತೊಗೋಬೇಕು. ಫುಡ್ಡನ್ನು ಹೇಳ್ಕೊಡ್ತಾ ಇದ್ದೀನಿ, ಅದ್ರ ಜೊತೆಗೆ ಆಸನ ಹೇಳ್ಕೊಡ್ತೀನಿ ಮಾಡಿ. ಮತ್ತು ನಿಮ್ಮ ನೀ ಜಾಯಿಂಟ್ ಮುಂದೆ ಆಗುವಂಥದ್ದನ್ನು ತಡೆಗಟ್ಟಿ, ಅಂದರೆ ಜಾಸ್ತಿ ಸವಿಯೋದನ್ನು ತಡೆಗಟ್ಟಿ. ಓಕೆ, ಈ ಥರ ಒಂದು ರೋಲ್ ಮಾಡಿರೋ ಟವಲ್ ಅಥವಾ ಮ್ಯಾಟ್, ನಾನು ಮ್ಯಾಟ್ ತೊಗೊಂಡಿದ್ದೀನಿ, ನೀವು ಕೂಡ ಇದೇ ರೀತಿ ತೊಗೋಬೇಕು. ಕರೆಕ್ಟಾಗಿ ಆ್ಯಂಕಲ್ ಕೆಳಗಡೆ ಮ್ಯಾಟ್ ಅಥವಾ ನೀವು ಟವಲ್ ರೋಲ್ ಮಾಡಿರೋದು ಇರಬೇಕು. ಪ್ರೆಸ್ ಮಾಡ್ತಾ ಹೋಗಿ ರಿಲೀಸ್ ಮಾಡಿ. ಪ್ರೆಸ್ ಡೌನ್ವರ್ಡ್ಸ್ ಆ್ಯಂಡ್ ರಿಲೀಸ್. 3, 4, 5. ಓಕೆ, ನೆಕ್ಸ್ಟ್ ಇದನ್ನು ಮಡಿ ಕೆಳಗಡೆ ಇಟ್ಕೊಳ್ಳಿ. ಸ್ಪಾರ್ಟಾಗಿ ನೀ ಕೆಳಗಡೆ. ನಾವು ಪ್ರೆಸ್ ನೀ ಡೌನ್ ಆ್ಯಂಡ್ ರೈಸ್ ನೆಕ್ಸ್ಟ್. 1, 2, 3, 4, 5. ಇದು ಮಾಡೋದ್ರಿಂದ ಕ್ವಾಡ್ಸ್ ಆಫ್ ಮಸಲ್ಸ್ ಇದೆಯಲ್ಲ, ಅದು ಸ್ಟ್ರೆಂಥನ್ ಆಗುತ್ತೆ, ಮತ್ತು ನಿಮ್ಮ ಇದೆಲ್ಲ ಮಸಲ್ ಎಲ್ಲ ಸ್ಟ್ರೆಂಥನ್ ಆದರೆ ಆಟೋಮೆಟಿಕ್ಲಿ ಪೇನ್ ರಿಲೀಫ್ ಆಗುತ್ತೆ. ಇಲ್ಲಿ ಕೂಡ ಎರಡು ಮಂಡಿಗಳ ಮಧ್ಯೆ ನಿಮ್ಮ ಏನು ರೋಲ್ ಮಾಡಿದ್ರೆ ಅದು ಇಟ್ಕೋಬೇಕು. ಮಂಡಿ ಎರಡು ಪ್ರೆಸ್ ಮಾಡಬೇಕು ಮತ್ತು ರಿಲೀಸ್ ಮಾಡಬೇಕು. ಪ್ರೆಸ್ ಇಟ್ ಆ್ಯಂಡ್ ರಿಲೀಸ್. 2, 3, 4, 5. ಓಕೆ, ರಿಲೀಸ್. So these 3 asanas is very good for your osteoarthritis. So do regularly 10 counts, 15 counts, ನಿಮಗೆ ಎಷ್ಟು ಆಗುತ್ತೋ ಆ ಥರ ಮಾಡ್ತಾ ಹೋಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಆಸನ ಹೇಳ್ಕೊಡ್ತೀನಿ. ಆಸ್ ವೆಲ್ ಆಸ್ ಫುಡ್ ಕೂಡ ನೀವು ಕ್ಯಾಲ್ಶಿಯಂ ಯುಕ್ತ ಅಂತ ಹೇಳಿದೆ, ಹಾಲು ತೊಗೋಬೇಕು, ಮೊಸರು ತೊಗೋಬೇಕು, ಮತ್ತು ಪನ್ನೀರ್ ತಿನ್ಬೋದು. ಅದಾದ ನಂತರ ನಿಮಗೆ ವಿಟಮಿನ್ ಡಿ ಬೇಕು ಅಂತ ಅಂದರೆ ಜಾಸ್ತಿ ಡ್ರಮ್ ಸ್ಟಿಕ್ಕಿಂಗ್ಸಲ್ಲಿ ಸಿಗುತ್ತೆ, ರಾಗಿನಲ್ಲಿ ಸಿಗುತ್ತೆ. ಈ ಥರ ತಿನ್ನೋದ್ರ ಜೊತೆಗೆ ಮತ್ತೆ ನೀವು ಬ್ಯಾಂಡ್ ಹಾಕ್ಕೊಂಡು ವಾಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ನಮಸ್ತೆ.